ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ICTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೋಡಿ ಪ್ರಮೋಟ್ ಮಾಡುವ ಸಂದರ್ಭದಲ್ಲಿ ಕೆಲವು ಮಕ್ಕಳ ಒಂದಿಷ್ಟು ಏನು ಬರ್ತಪ್ಪ ಅಂದರೆ ಸಿ ರಿಸಲ್ಟ್ ಇಸ್ ನಾಟ್ ಫಿಲ್ಡ್, ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ. ಸೊ ನಿಮಗೆ ಅದನ್ನು ತೋರಿಸ್ತೇನೆ ನೋಡಿ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬಂದು ಆಮೇಲೆ ಪ್ರಮೋಷನ್ ಡೀಟೇಲ್ಸ್ಗೆ ಬಂದು ಪ್ರಮೋಟ್ ಸ್ಟೂಡೆಂಟ್ಗೆ ಬಂದು ನಾವಿಲ್ಲೇನು ಮಾಡ್ತೀವಂದರೆ ಯಾವುದಾದ್ರೂ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಕೆಲವು ಮಕ್ಕಳ ಇಷ್ಟೇ ಇದು ಬರ್ತಪ್ಪ ಅಂದರೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದಿರುತ್ತೆ. ನೋಡ್ಬೋದು ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಮಾಡೋದಕ್ಕೆ ಬಂದರೆ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬರುತ್ತೆ. ಸೊ ಈ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದರೆ ಇಂಥ ಒಂದು ಮಕ್ಕಳಿಗೆ ನೋಡಿ, ಆ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದರೆ ಒಂದು ಮಂತಿಂದ ನಾವು ಯಾವುದೋ ಎಂಟ್ರಿ ಮಾಡಿಲ್ಲ ಗೊತ್ತಾಗುತ್ತೆ. ನಾವು ಹೋಗಿ ಆ ಮಂತಿಂದ ಎಂಟ್ರಿ ಮಾಡ್ತೀವಿ. ಸೊ ಯಾವುದಾದ್ರೂ ಒಂದು ಮಗುವಿನ ಈ ಥರ ಬಂದರೆ ಆ ಒಂದು ಮಗುವಿನ ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಈಗ ನಾನು ನಿಮಗೆ ಇದಕ್ಕೆ ತೋರಿಸ್ತೇನೆ, ಸರಿನಾ? ಸೊ ನೋಡಿ, ಇದಕ್ಕೆ ಏನು ಮಾಡಬೇಕಂದ್ರೆ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬನ್ನಿ, ಅಟೆಂಡೆನ್ಸ್ ಡೀಟೇಲ್ಸ್ಗೆ ಬನ್ನಿ, ಅದರಲ್ಲಿ ಅಟೆಂಡೆನ್ಸ್ ಎಂಟ್ರಿ ಫಾರಮ್ಗೆ ಬನ್ನಿ. ಇಲ್ಲಿ ಅಲ್ಲಿ ನೋಡಬೇಕಿತ್ತು ಅದು ಎರರ್ ಯಾವ ತರಗತಿಯಾಗೆ ಬಂದಿದೆ ಅಂತ. ಸೊ ನೀವು ಆ ತರಗತಿನ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡ್ಕೋಬೇಕು ನೀವು. ಇಲ್ಲಿ ಸರ್ಚನ್ನು ಕೊಡ್ತೇನೆ. ಸರ್ಚ್ ಕೊಟ್ಟಾಗ ಏನೋ ಆಗುತ್ತೆ ನೋಡಿ, ಆ ತರಗತಿಯ ಒಂದು ಅಟೆಂಡೆನ್ಸ್ ಲಾಸ್ಟ್ ಇಯರ್ದು ಮೇ ಮಂತಿಂದ ಓಪನ್ ಆಗುತ್ತೆ. ಸೊ ನೀವು ಜಸ್ಟ್ ಒಂದೊಂದೇ ಮಂತನ್ನು ಚೆಕ್ ಮಾಡ್ಕೊತ ಹೋಗಿ. ಈಗ ನಾನು ಮೇ ಮಂತ್ ಆಲ್ರೆಡಿ ಫಿಲ್ ಅಂತ ಬಂದಿದೆ. ಈಗ ಜೂನ್ ಸೆಲೆಕ್ಟ್ ಮಾಡ್ತೇನೆ ನೋಡಿ, ಡಾಟಾ ಆಲ್ರೆಡಿ ಆ್ಯಡೆಡ್ ಫಾರ್ ಜೂನ್ ಅಂತ ಬಂದಿದೆ. ಜುಲೈ ಸೆಲೆಕ್ಟ್ ಮಾಡ್ಕೊತೇನೆ ನೋಡಿರಿ. ನಾನು ಈ ಪ್ರತಿಯೊಂದು ಮಂತನ್ನು ಹಿಂಗೆ ಚೆಕ್ ಮಾಡ್ಕೊತ ಹೋಗ್ತೇನೆ. ನೀವು ತಿಂಗಳು ವೈಸ್ ಚೆಕ್ ಮಾಡ್ತಾ ಹೋಗಬೇಕು. ಸೊ ಲಾಸ್ಟ್ ಇಯರ್ಲಿ ಏನು ಮಾಡ್ತಾ ಇದ್ರಪ್ಪ ಅಂದರೆ ಪ್ರಿಂಟ್ ಕೊಡ್ತಾಯಿದ್ರು. ನಾವು ಪ್ರಿಂಟ್ ತಗೊಂಡು ಯಾವ ತಿಂಗಳದು ಯಾವ ಮಗುವಿನ ಎಂಟ್ರಿ ಆಗಿಲ್ಲ ಅಂತ ತಿಳ್ಕೊಬೋದಿತ್ತು. ಬಟ್ ಈ ವರ್ಷ ಆ ಆಪ್ಷನ್ಸನ್ನು ರಿಮೂವ್ ಮಾಡಲಾಗಿದೆ. ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಇದು ಮಂತ್ಲಿ ವೈಸ್ ನಾವೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಒಂದೊಂದೇ ಮಂತನ್ನು ನೀವು ಚೆಕ್ ಮಾಡ್ಕೊತ ಹೋಗಿ. ಯಾವುದೋ ಒಂದು ಮಂತ್ ಅಟೆಂಡೆನ್ಸ್ ಹಾಕಿರೋಲ್ಲ, ಸರಿನಾ? ನೋಡಿ, ಇಲ್ಲಿ ಈ ಮಂತಿಂದ ಅಟೆಂಡೆನ್ಸ್ ಹಾಕಿರೋದಿಲ್ಲ, ಹಾಗಾಗಿ ಇಲ್ಲಿ ಖಾಲಿ ತೋರಿಸುತ್ತೆ. ನಾವೇನು ಮಾಡಬೇಕು, ಆ ಮಂತಿನ ಒಂದು ಅಟೆಂಡೆನ್ಸನ್ನು ಹಾಕಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ತಕ್ಷಣ ನಾವು ಪ್ರಮೋಟ್ ಮಾಡೋದಕ್ಕೆ ಬರೋದಿಲ್ಲ. ಯಾವಾಗ ಪ್ರಮೋಟ್ ಮಾಡಬೇಕಪ್ಪ ಅಂದರೆ 24 hour ಆದಮೇಲೆ. ಅಂದರೆ ಇವಾಗ ನೀವು ಎಷ್ಟು ಗಂಟೆಗೆ ಆ ಮಗುವಿನ ಅಟೆಂಡೆನ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತೀರಲ್ವ, ನೆಕ್ಸ್ಟ್ ನಾಳೆ ಅದೇ ಸಮಯ ಆದ ನಂತರ ಅದು ಪ್ರಮೋಟ್ಗೆ ಎಲಿಜಿಬಲ್ ಬರುತ್ತೆ, ಸರಿನಾ? ನೆನ್ಪಿಟ್ಕೊಳ್ಳಿ, 24 hour ಆಗಬೇಕು, ಸರಿನಾ? ಆದಮೇಲೆ ಅವರು ಪ್ರಮೋಟ್ ಆಗ್ತಾರೆ. ಸೊ ಇದು ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಈ ಒಂದು ಸಮಸ್ಯೆಗೆ ಪರಿಹಾರ. ಇನ್ನೂ ಒಂದು ಸಮಸ್ಯೆ ಏನಪ್ಪ ಅಂದರೆ ಸಿ ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಅಂತ ಬರ್ತದೆ ನೋಡಿ. ಇದು ಒಂದು ಸಮಸ್ಯೆ. ನಾವು ಸಿ ರಿಸಲ್ಟನ್ನು ಎಂಟ್ರಿ ಮಾಡಿರೋದಿಲ್ಲ. ಸೊ ಈ ಒಂದು ಸಮಸ್ಯೆಗೆ ನಾವು ಹೆಂಗೆ ತಿಳ್ಕೊಬೇಕು? ಫಸ್ಟ್ ಈ ಮಗುಂದು ಯಾವ ಒಂದು ಸಿ ರಿಸಲ್ಟ್ FA1 FA2 FA3 FA4 SA1 SA2 ಯಾವ ಒಂದು ರಿಸಲ್ಟನ್ನು ನಾವು ಎಂಟ್ರಿ ಮಾಡಿರೋದಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಫಸ್ಟು ನಾವು ತಿಳ್ಕೊಬೇಕು, ನಂತರ ಆ ರಿಸಲ್ಟನ್ನು ಎಂಟ್ರಿ ಮಾಡಬೇಕು, ಸರಿನಾ? ಸೊ ಫಸ್ಟ್ ನಾವು ತಿಳ್ಕೊಳೋದು ಹೆಂಗೆ ಅಂತ ತೋರಿಸ್ತೇನೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಸ್ಟೂಡೆಂಟ್ ಇಲ್ಲಿ ನೋಡಿ, ರಿಪೋರ್ಟಿಗೆ ಬನ್ನಿ, ಅದರಲ್ಲಿ MIS ರಿಪೋರ್ಟಿಗೆ ಬನ್ನಿ, ಅದರಲ್ಲಿ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟಿಗೆ ಬನ್ನಿ. ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಕಾಡೆಮಿಕ್ ಇಯರನ್ನು ಚೇಂಜ್ ಮಾಡಿ 24-25 ಅಂತ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೋಡ್ಬೋದು, ಇಲ್ಲಿ ಯಾವುದೋ ಒಂದು ರಿಸಲ್ಟ್ ಎಂಟ್ರಿ ಆಗಿರೋದಿಲ್ವೋ ಅಲ್ಲಿ ಆ ಒಂದು ಕಾಲಮಲ್ಲಿ ಏನಾಗುತ್ತೆ, ಡ್ಯಾಶ್ ಬರುತ್ತೆ. ಇನ್ನು ಉಳಿದಿದ್ದೇನಾಗುತ್ತೆ, ಎಂಟ್ರಿ ಆಗಿದ್ದರೆ ಅದು ಬರುತ್ತೆ. ಸೊ ಈ ಮಗುವಿಂದು FA2 ತುಂಬಿಲ್ಲ. ಸೊ ನೀವೇನು ಮಾಡಬೇಕು, ಆ ಮಗುವಿನ FA2 ರಿಸಲ್ಟನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟು ನಾಳೆ 24 hour ಆದಮೇಲೆ ನೀವು ಆ ಮಗುನ ಪ್ರಮೋಟ್ ಮಾಡಬೇಕಾಗುತ್ತೆ, ಸರಿನಾ? ಈಗ ಆ ಮಗುನ ನಾನು FA2 ಎಂಟ್ರಿನ ಮಾಡ್ತೇನೆ. ಅಕಾಡೆಮಿಕ್ ಇಯರ್ ಚೇಂಜ್ ಮಾಡಬೇಕು, ಸರಿನಾ? ಅಕಾಡೆಮಿಕ್ ಇಯರ್ ಚೇಂಜ್ ಮಾಡಬೇಕು ನೀವು 24-25ಕ್ಕೆ. ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. FA2 ಅಲ್ವಾ ತುಂಬಬೇಕಾಗಿರೋದು, FA2ನ ಸೆಲೆಕ್ಟ್ ಮಾಡ್ಕೊತೇನೆ. ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತೇನೆ. ನೋಡ್ಬೋದು
ಅಲ್ಲಿ F8 ಎಂಟ್ರಿ ಆಗಿರೋದಿಲ್ಲ. ಆ ಮಗುವಿನ ಒಂದು ಗ್ರೇಡನ್ನು ನಾನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತೇನೆ. ಆಗ F8 ಎಂಟ್ರಿ ಆಗುತ್ತೆ ಮತ್ತು ಅದು ನಾಳೆ 24 ಅವರ್ ಆದಮೇಲೆ ಪ್ರಮೋಷನ್ಗೆ ಎಲಿಜಿಬಲ್ ಆಗುತ್ತೆ. ನೀವು ಆಗ ಆ ಮಗುವಿನ ಪ್ರಮೋಷನ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಈ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಮತ್ತು CC ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಈ ಎರಡು ಸಮಸ್ಯೆಗೆ ಸುಲಭವಾಗಿ ಪರಿಹಾರಗಳನ್ನು ಕಂಡುಕೊಂಡು ಅಂಥ ಮಕ್ಕಳನ್ನು ನೀವು ಪ್ರಮೋಟ್ ಮಾಡ್ಕೋಬೋದು. ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು. ಯಾಕಂದರೆ ಆ ಆಪ್ಷನ್ಸು ಏನು 24-25ಕ್ಕೆ ಏನು ರಿಸಲ್ಟ್ ಎಂಟ್ರಿ ಮಾಡೋದಕ್ಕೆ ಮತ್ತು ಅಟೆಂಡೆನ್ಸ್ ಎಂಟ್ರಿ ಮಾಡೋದಕ್ಕೆ ಇರ್ತಾವಲ್ಲ, ಅವ್ನು ಯಾವಾಗ ಬೇಕಾದ್ರೂ ರಿಮೂವ್ ಮಾಡ್ಬೋದು, ಇರ್ಬೋದು, ರಿಮೂವ್ ಬೇಕಾದ್ರೆ ಮಾಡ್ಬೋದು. ಸೊ ಆದಷ್ಟು ಬೇಗ ನೀವು ಆ ಆಪ್ಷನ್ಸನ್ನು ತಿಳ್ಕೊಂಡು ಎಲ್ಲಿ ನಾವು ಎಂಟ್ರಿ ಮಾಡಿರೋದಿಲ್ಲ ಅಂತ ನೀವು ತಿಳ್ಕೊಂಡು ಆ ಮಕ್ಕಳ ಒಂದು ಅಟೆಂಡೆನ್ಸ್ ಮತ್ತು CC ರಿಸಲ್ಟ್ ಫಿಲ್ ಮಾಡಿಕೊಂಡು ಪ್ರಮೋಷನ್ ಮಾಡಿ ಆ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟು ಜೂನು ಪ್ರಾರಂಭ ಆಗೋ ಅಷ್ಟೊತ್ತಿಗೆ. ಓಕೆ, ಸೊ ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಇದೇ ರೀತಿಯ ಸ್ಯಾಟ್ಸ್ಗೆ ಸಂಬಂಧಪಟ್ಟ ಮುಂದಿನ ವಿಡಿಯೋಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಓಕೆ, ಹಾಗೂ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನೇನಪ್ಪ ಅಂದರೆ TC ಇಶ್ಯೂ ಮಾಡೋ ಮೊದಲು ನೀವು ಯಾವೆಲ್ಲ ಕೆಲವು ವಿಷಯಗಳನ್ನು ಗಮನಿಸಬೇಕು ಅನ್ನೋ ಒಂದು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.